ಮೀನುಗಾರಿಕೆಗೆ ತೆರಳಿದಂತಹ ಯುವಕ ನಾಪತ್ತೆಯಾಗಿದ್ದಾನೆ. ಬಿರುಗಾಳಿಗೆ ದೋಣಿ ಮಗುಚಿ ನಾಪತ್ತೆಯಾಗಿರುವ ಶಂಕೆ ಇದೀಗ ವ್ಯಕ್ತವಾಗಿದೆ. ಈ ಯುವಕ KRS ಡ್ಯಾಂನ ಹಿನ್ನೀರಿನಲ್ಲಿ ಮೀನುಗಾರಿಕೆಗೆ ಅಂತ ತೆರಳಿದಂತಹ ಸಂದರ್ಭದಲ್ಲಿ ನಾಪತ್ತೆಯಾಗಿರುವಂಥದ್ದು. ಆತ ತೆರಳಿದಂತಹ ದೋಣಿ ಮಗುಚಿ ಈತ ಮಿಸ್ಸಿಂಗ್ ಆಗಿರಬಹುದು ಅನ್ನುವ ಶಂಕೆ ವ್ಯಕ್ತವಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ KRS ಡ್ಯಾಂನ ಹಿನ್ನೀರಿನಲ್ಲಿ ಈ ಘಟನೆ ನಡೆದಿದೆ. 26 ವರ್ಷದ ಮಧು ಎನ್ನುವ ಯುವಕ ನಾಪತ್ತೆಯಾಗಿದ್ದಾನೆ. ನಿನ್ನೆ ಸಂಜೆ ಮೀನು ಹಿಡಿಯೋದಕ್ಕೆ ಅಂತ ಹೇಳಿ ಮಧು ತೆರಳಿದ್ದ. ಸದ್ಯ ಈ ನಾಪತ್ತೆಯಾಗಿರುವ ಮಧುಗಾಗಿ ಶೋಧ ಕಾರ್ಯ ನಡೀತಾ ಇದೆ. ರಕ್ಷಣಾ ಸಿಬ್ಬಂದಿಯಿಂದ ಅಗ್ನಿಶಾಮಕ ದಳ, ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಮಧು ನಾಪತ್ತೆಯಾಗಿರುವ ಮಧು ಏನಿದ್ದಾನೆ ಆತನ ಫೋಟೋ ಒಂದು ಕಡೆ, ಮತ್ತೊಂದು ಕಡೆ ಅಲ್ಲಿ ಜನ ಜಮಾವಣೆ ಆಗಿರುವಂಥದ್ದು. ಇದೇ ಹಿನ್ನೀರಿನಲ್ಲಿ ಮಧು ನಾಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ರಕ್ಷಣಾ ತಂಡದ ಸಿಬ್ಬಂದಿ ಅಲ್ಲಿ ಆತನಿಗಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಆದರೆ ಈವರೆಗೂ ಇನ್ನೂ ಯಾವುದೇ ರೀತಿಯ ಮಾಹಿತಿ ಲಭ್ಯ ಆಗಿಲ್ಲ. ಮಧು ಎಲ್ಲಿ ನಾಪತ್ತೆಯಾಗಿದ್ದಾನೆ, ನೀರಲ್ಲಿ ಮುಳುಗಿ ಹೋಗಿದ್ದಾನಾ ಅಥವಾ ಈಜಿ ದಡವನ್ನೇನಾದರೂ ಸೇರಿದ್ದಾನಾ, ಎಷ್ಟು ದೂರ ಹೋಗಿದ್ದ, ಇದರ ಅಥವಾ ಎಷ್ಟು ದೂರ ಒಂದು ವೇಳೆ ಮುಳುಗಿದ್ರೆ ಎಷ್ಟು ದೂರಕ್ಕೆ ಹೋಗಿದ್ದಾನೆ, ಇದು ಯಾವುದರ ಮಾಹಿತಿಯೂ ಕೂಡ ಇನ್ನೂ ನಿಖರವಾಗಿ ಸಿಕ್ಕಿಲ್ಲ. ಆತನ ಎಲ್ಲಿ ಮುಳುಗಿದ್ದಾನೆ ಅಂತ ಅಂದಾಜಿಸಲಾಗಿದೆಯೋ, ಎಲ್ಲಿ ನಾಪತ್ತೆಯಾಗಿದ್ದಾನೆ ಅಂತ ಅಂದಾಜಿಸಲಾಗಿದೆಯೋ ಆ ಸ್ಥಳದಲ್ಲಿ ಸದ್ಯ ಆ ಸ್ಥಳದ ಸುತ್ತಮುತ್ತ ರಕ್ಷಣಾ ಕಾರ್ಯ ನಡೀತಾ ಇರುವಂಥದ್ದು. ಮಧುವಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ನಮ್ಮ ಪ್ರತಿನಿಧಿ ನಂದೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ನಿನ್ನೆ ಸಂಜೆ ಎಷ್ಟು ಹೊತ್ತಿಗೆ ಈ ಘಟನೆ ಆಯಿತು? ನಾಪತ್ತೆ ಆಗೋದಕ್ಕೆ ಕಾರಣ ಏನು ಅಂತೇಳಿ ಗೊತ್ತಾಗಿದೆಯಾ? ಖಂಡಿತ ನವೀನ್, ಮೀನುಗಾರಿಕೆಗೆ ತೆರಳಿದಂತಹ ಯುವಕ ನಾಪತ್ತೆ ಆಗಿರುವಂತದ್ದು. ಈ ಒಂದು ಘಟನೆ ನಡೆದಿರುವಂತದ್ದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ KRS ಡ್ಯಾಂನ ಹಿನ್ನೀರಿನ ಪ್ರದೇಶದಲ್ಲಿ. ಅದು ಪಾಂಡವಪುರ ತಾಲೂಕಿಗೆ ಬರುವಂತದ್ದು. ಅಂದ್ರೆ ಬನ್ನಂಗಾಡಿಯ ಸಮೀಪ ಏನು ಹಿನ್ನೀರಿನ ಪ್ರದೇಶ ಇದೆ, ಗಿರಿಯಾರಳ್ಳಿ, ಆ ಸಮೀಪ ಈ ಒಂದು ಘಟನೆ ನಡೆದಿರುವಂತದ್ದು. ಮಧು ಎಂಬಾತ ಹಲವರ ಕೇವಲ ಮಧು ಅಲ್ಲ, ಗಿರಿಯಾರಳ್ಳಿ ಸೇರಿದಂತೆ ಸುತ್ತಮುತ್ತಲ ಒಂದಷ್ಟು ಮೀನುಗಾರ ಯುವಕರು ಎಂದಿನಂತೆ ಒಂದು ಮೀನನ್ನ ಹಿಡಿಯೋದಕ್ಕೆ ಹೋಗುವಂತದ್ದು, ಮೀನುಗಾರಿಕೆಗೆ ಕೂಡ ತೆರಳುವಂತದ್ದು. ಅದೇ ನಿಟ್ಟಿನಲ್ಲಿ ಆತನು ಕೂಡ ಮಧು ಹೋಗಿದ್ದ. ಆದ್ರೆ ನಿನ್ನೆ ಬೆಳಿಗ್ಗೆ ಹೋದಂತಹ ವ್ಯಕ್ತಿ ಸಂಜೆ ಆದ್ರೂ ಕೂಡ ಆತ ವಾಪಸ್ ಆಗಿರಲಿಲ್ಲ. ಆದ್ರೆ ಸಂಜೆ ವೇಳೆಗೆ ಈ ಒಂದು ಘಟನೆ ನಡೆದಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು. ಅಂದ್ರೆ ಬಿರುಗಾಳಿ ಸಹಿತ ಒಂದು ಜೋರಾಗಿ ಬಿರುಗಾಳಿ ಬೀಸ್ತು. ಆ ಸಂದರ್ಭದಲ್ಲಿ ದೋಣಿ ಮಗುಚಿ ಒಂದು ಘಟನೆ ಆಗಿದೆ ಎಂಬ ನಿಟ್ಟಿನಲ್ಲಿ ಕೂಡ ಮಾಹಿತಿ, ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಸದ್ಯ ಸ್ಥಳದಲ್ಲಿ KRS ಠಾಣೆಯ ಪೊಲೀಸರು ಮತ್ತೆ ಪಾಂಡವಪುರ ಗ್ರಾಮಾಂತರ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರುವಂತದ್ದು. ಒಂದ್ ಕಡೆ ರಕ್ಷಣಾ ಕಾರ್ಯ ಅಂದ್ರೆ ಆತನಿಗಾಗಿ ಹುಡುಕಾಟವೂ ಕೂಡ ನಡೆಸ್ತಾ ಇದೆ. ಆದ್ರೆ ಆತನ ಸುಳಿವು ಮಾತ್ರ ಇನ್ನೂ ಕೂಡ ಸಿಕ್ಕಿಲ್ಲ. ಅಂದ್ರೆ ಆತ ಎಲ್ಲೋ ಒಂದ್ ಕಡೆ ನೀರಿನಲ್ಲಿ ಮುಳುಗಿ ಏನೋ ದೋಣಿ ಮುಗಿಸಿದೆ. ಆ ಸಂದರ್ಭದಲ್ಲಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರಬಹುದು ಎಂಬ ನಿಟ್ಟಿನಲ್ಲಿ ಶಂಕೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯ ಮದುವೆಗಾಗಿ ಇದೀಗ ಹುಡುಕಾಟದ ಕಾರ್ಯಾಚರಣೆಯು ಕೂಡ ನಡೀತಾ ಇರುವಂತದ್ದು. ನವೀನ್, ನಂದೀಶ್, ಮಧು ಒಬ್ಬನೇ ಹೋಗಿದ್ನಾ ಅಥವಾ ಗುಂಪಿನ ಜೊತೆಯಲ್ಲೇ ಹೋಗಿದ್ದ? ನವೀನ್, ಅಲ್ಲಿ ಮೀನುಗಾರಿಕೆಗೆ ಬೇರೆ ಬೇರೆ ಯುವಕರೆಲ್ಲರೂ ಕೂಡ ಹೋಗ್ತಾರೆ. ಅಂದ್ರೆ ಪ್ರತ್ಯೇಕವಾಗಿ ಎಲ್ಲರೂ ಕೂಡ ಮೀನುಗಾರಿಕೆನ ಮಾಡುವಂತದ್ದು. ಅಂದ್ರೆ ಕೇವಲ ಒಂದೇ ಸ್ಥಳದಲ್ಲಿ ಅವರು ಮೀನುಗಾರಿಕೆನ ಮಾಡಲ್ಲ. KRS ಡ್ಯಾಂನ ಹಿನ್ನೀರಿನ ಪ್ರದೇಶದಲ್ಲಿ ಹಲವರು ಆ ಒಂದು ಮೀನುಗಾರಿಕೆಯಲ್ಲಿ ತೊಡಗುವಂತದ್ದು. ಆ ಸಂದರ್ಭದಲ್ಲಿ ಈತ ಕೂಡ ಬೇರೆ ಕಡೆ ಹೋಗಿದ್ದ. ಅಂದ್ರೆ ಬೇರೆ ಕಡೆಯಲ್ಲಿ ಮೀನುಗಾರಿಕೆಯನ್ನ ಮಾಡ್ತಾ ಇದ್ದ. ಮತ್ತೊಂದು ಕಡೆ ಅನಂತಿ ದೂರದಲ್ಲೇ ಮತ್ತೊಂದಷ್ಟು ಮಂದಿ ಕೂಡ ಮೀನುಗಾರಿಕೆಯನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಆತ ಏನು ಬಿರುಗಾಳಿ ಸಹಿತ ಏನು ಗಾಳಿ ಬೀಸ್ತು, ಆ ಸಂದರ್ಭದಲ್ಲಿ ದೋಣಿ ಮಗುಚಿ ಆ ಒಂದು ದುರ್ಘಟನೆ ಆಗಿದೆ ಎಂಬ ಮಾಹಿತಿಗಳನ್ನ ಅಲ್ಲಿನ ಸ್ಥಳೀಯರು ಮತ್ತೆ ಬೇರೆ ಮೀನುಗಾರಿಕೆಯನ್ನು ಮಾಡ್ತಾ ಬೇರೆ ವ್ಯಕ್ತಿಗಳು ಕೂಡ ತಿಳಿಸ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಅವರ ಒಂದು ಮಾಹಿತಿಯನ್ನು ಆಧರಿಸಿ ಇದೀಗ ಪೊಲೀಸರು ಆ ಒಂದು ಆತನಿಗಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ನಂದೀಶ್.